ನಮಸ್ತೆ ವೀಕ್ಷಕರೇ, NR ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬನಶಂಕರಿ 6th ಸ್ಟೇಜಲ್ಲಿ ಇದ್ದೀವಿ. 30/40 ಪ್ರಾಪರ್ಟಿ ಮುಂದೆ ಇದ್ದೀವಿ. ಈ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಕೆ ಮುಂಚೆ ಈಗಾಗಲೇ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ನಾವೀಗ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಇಲ್ಲಿಂದ ಎಂಟರ್ ಆದರೆ ನೀವು ಗೇಟ್ಸ್ ಏನು ನೋಡಿದ್ರಿ ಅಷ್ಟು ಯೂಜ್ ಗೇಟ್ಸು ಸೇಫ್ಟಿ ಪರ್ಪಸ್ಗೆ ಅಂತ ಮಾಡಿದ್ದಾರೆ ನಿಮಗೆ. ಸೊ ಕಂಪ್ಲೀಟ್ ಕ್ಲೋಸರ್ ಸಿಗುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದು ನಿಮಗೆ ಸಿಲಿಂಡರ್ಗೆ ಇಟ್ಕೊಳ್ಳೋಕ್ಕೆ ಅಂತ ಫೆಸಿಲಿಟಿ ಮಾಡಿದ್ದಾರೆ. ಆ್ಯಂಡ್ ಅದ್ರ ಸೆಕ್ಯೂರಿಟಿಗೆ ಗೇಟ್ಸ್ ಕೂಡ ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿಲಿ ನಿಮಗೆ ಕಾವೇರಿ ವಾಟರ್ ಪ್ರಾವಿಷನ್ ಇದೆ, ಜೊತೆಗೆ ಬೋರ್ವೆಲ್ ಫೆಸಿಲಿಟಿ ಕೂಡ ಇದೆ. ಅದಕ್ಕೆ ಅಂತ ನೀವು ಸಂಪ್ ನೋಡ್ಬೋದು. ಸೊ 10,000 ಲೀಟರ್ಸ್ ಅಷ್ಟು ಕೆಪಾಸಿಟಿ ಇರೋ ಅಂಥ ಸಂಪ್ ಇಲ್ಲಿದೆ. ಆ್ಯಂಡ್ ಇದು ದೊಡ್ಡ ಪಾರ್ಕಿಂಗ್ ಏರಿಯಾ ನೀವೇನು ನೋಡ್ತಿದ್ದೀರಾ. ಸೊ ಇಲ್ಲಿ 2 ಕಾರು ಮತ್ತು ಸುಮಾರು 2 ವೀಲರ್ಸ್ನ ನಿಲ್ಲಿಸ್ಕೊಬೋದು. ಈ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಸ್ಟುಡಿಯೋ ರೂಮ್ ಅಂತ ಮಾಡಿದ್ದಾರೆ. ಸೊ ಅದಕ್ಕೆ ವಿಂಡೋಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ. ಸೊ ಇದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ. ಈಗ ಯಾರಾದರೂ ಸರ್ವೆಂಟ್ ಅಥವಾ ಗೆಸ್ಟ್ ಬಂದಾಗ ಯೂಸ್ ಮಾಡೋಕ್ಕೆ ನಿಮ್ಗೊಂದು ಪಾರ್ಕಿಂಗ್ ಏರಿಯಾದಲ್ಲೇ ಕಾಮನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಶೂ ರ್ಯಾಕ್ ಬರುತ್ತೆ. ಸೊ ಇದನ್ನು ಅವರೇ ಮಾಡಿದ್ದಾರೆ ಆಲ್ರೆಡಿ. ಶೂ ರ್ಯಾಕು ಜೊತೆಗೆ ಇಲ್ಲಿ ನಿಮಗೆ UPSಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ನೀವು UPS ಇಲ್ಲಿ ಸ್ಟೋರ್ ಮಾಡ್ಬೋದು. ಸೊ ನಾವೀಗ ಫಸ್ಟ್ ಫ್ಲೋರ್ ಎಂಟರ್ ಆಗೋಣ. ಆ್ಯಂಡ್ ನೀವು ಇಲ್ಲಿ ನೋಡ್ತಿದ್ದೀರಾ, ರೈಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಮನೆ ಮುಂದೆ ಇಷ್ಟು ಜಾಗ ಇದೆ ನಿಮಗೆ. ಸೊ ಅದನ್ನು ನಿಮಗೆ ಗ್ಲಾಸ್ ಇದಾಕಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಡಿಸೈನ್ಗೆ ಅಂತ ಈ ಥರ ರೈಲಿಂಗ್ಸ್ ಹಾಕಿದ್ದಾರೆ. ನೀವು ಡೋರ್ ನೋಡ್ತಿರ್ಬೋದು, ಮೇನ್ ಡೋರ್ ಇದು. ಸೊ ಇಲ್ಲಿ ನಿಮಗೆ ಟೀಕುಡ್ಡಲ್ಲೇ ಮಾಡಿದ್ದಾರೆ ಡೋರ್ನ. ಆ್ಯಂಡ್ ನಾವೀಗ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಒಂದು ಚೆನ್ನಾಗಿ ವರ್ಕ್ ಮಾಡಿ ಅದಕ್ಕೆ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ಸೊ ಅದು ನಿಮಗೆ ಈ TV ಕ್ಯಾಬಿನೆಟ್ ಆಗಿರ್ಬೋದು ಮತ್ತು ಮನೆಗೆ ಏನು ಪೇಂಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಆ ಕಲರ್ ಮ್ಯಾಚ್ ಆಗೋ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ಇದು ನಿಮಗೆ ಇಷ್ಟು ಯೂಜ್ TV ಕ್ಯಾಬಿನೆಟ್ ಮಾಡಿದ್ದಾರೆ. ಅದ್ರ ಜೊತೆ ಇಲ್ಲಿ ನಿಮಗೆ ಶೋ ಪೀಸಸ್ ಏನಾದರೂ ಸ್ಟೋರ್ ಮಾಡೋದಕ್ಕೆ ವಿತ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕನೆಕ್ಷನ್ಸ್ ಇದೆ. ಇದ್ರ ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ, ಏನಾದರೂ ಶೋ ಪೀಸಸ್ ಇಟ್ಕೊಳ್ಳೋಕ್ಕೆ. ಸೊ ಈ ಪ್ರಾಪರ್ಟಿ ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ, ಜೊತೆಗೆ ಮೇನ್ ಡೋರ್ ಕೂಡ ಈಸ್ಟ್ ಫೇಸಿಂಗ್ ಬರುತ್ತೆ. ಅದರಿಂದ ನಿಮಗೆ ವಾಸ್ತು ಪ್ರಕಾರ ಪೂಜಾ ರೂಮ್ ಕೂಡ ಈಸ್ಟ್ ಫೇಸಿಂಗ್ಗೆ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಮನೆಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪೂಜಾ ರೂಮ್ ಕೂಡ ಡೋರ್ಸ್ ಎಲ್ಲ ನಿಮಗೆ ಟೀಕುಡ್ ಡೋರ್ಸೇ ಬರುತ್ತೆ. ಆ್ಯಂಡ್ ಇಲ್ಲಿಂದ ನಾವೀಗ ಕಿಚನ್ ಕಮ್ ಡೈನಿಂಗ್ ಏರಿಯಾದಲ್ಲಿದ್ದೀವಿ. ಸೊ ಇದು ನೋಡ್ಬೋದು ನಿಮಗೆ ಸಪ್ರೇಷನ್ಗೋಸ್ಕರ ಈ ಥರ ಡಿಸೈನ್ ಮಾಡಿದ್ದಾರೆ ಲಿವಿಂಗ್ ಏರಿಯಾಯಿಂದ ಕಿಚನ್ಗೆ. ಆ್ಯಂಡ್ ಇದ್ರ ಕೆಳಗೆ ಕೂಡ ನಿಮಗೆ ಒಂದು ಮಿನಿ ಸ್ಟೋರೇಜ್ ಥರ ಕೊಟ್ಟಿದ್ದಾರೆ. ಸೊ ಈ ಏರಿಯಾ ಏನು ನೋಡ್ತಿದ್ದೀವಿ ನಾವು, ಅದು ಡೈನಿಂಗ್ ಏರಿಯಾ ಬರುತ್ತೆ. ಆ್ಯಂಡ್ ಇಲ್ಲಿ ನಾವು ಕಿಚನ್ ನೋಡ್ಬೋದು. ಸೊ ಓಪನ್ ಕಿಚನ್ ಬರುತ್ತೆ. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ಸು ಗೋದ್ರೇಜ್ ಬ್ರ್ಯಾಂಡದೇ ಯೂಸ್ ಮಾಡಿದ್ದಾರೆ ಕಂಪ್ಲೀಟು. ಆ್ಯಂಡ್ ಇಲ್ಲಿ ನಿಮಗೆ ಹೈಡ್ರಾಲಿಕ್ ಕ್ಲೋಸರ್ಸ್ ನೋಡ್ಬೋದು. ಸೊ ಇಷ್ಟು ಕಂಪ್ಲೀಟ್ ಏರಿಯಾ ನಿಮಗೆ ಸ್ಟೋರೇಜಿಗೆ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ಕೂಡ ಸ್ಟೋರೇಜಿಗೆ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ನೀವು ಏನು ಪ್ಯಾಂಟ್ರೀಸ್ ಸ್ಟೋರ್ ಮಾಡೋಕ್ಕೆ ಇಟ್ಕೊಬೋದು. ಸೊ ಇದು ಕೂಡ ಗೋದ್ರೇಜ್ ಬ್ರ್ಯಾಂಡದೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೇನು ಡಿಸೈನ್ಸ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಗ್ಲಾಸ್ ಡೋರ್ಸ್ ಹಾಕಿ ಕವರ್ ಮಾಡಿದ್ದಾರೆ. ಇಲ್ಲೂ ನೋಡ್ಬೋದು ನೀವು. ಸೊ ಮ್ಯಾಕ್ಸಿಮಮ್ ಸ್ಟೋರೇಜ್ ನಿಮಗೆ ಎಲ್ಲೆಲ್ಲಿ ಜಾಗ ಏನು ಯುಟಿಲೈಸ್ ಮಾಡ್ಬೋದು ಅದನ್ನು ಮಾಡಿದ್ದಾರೆ. ಇದು ನಿಮಗೆ ಯುಟಿಲಿಟಿ ಏರಿಯಾ ಬರುತ್ತೆ, ಕಿಚನಿಂದ ಅಟ್ಯಾಚ್ ಆಗಿರೋದು. ಸೊ ಸೇಫ್ಟಿ ಪರ್ಪಸ್ಗೆ ನಿಮಗೆ ಗ್ರಿಲ್ಸ್ ಹಾಕಿ ಕೂಡ ಕವರ್ ಮಾಡಿದ್ದಾರೆ. ಓಕೆ, ಈ ಫ್ಲೋರಲ್ಲಿ ನಾವು ಒಂದು ಬೆಡ್ರೂಮ್ ನೋಡ್ಬೋದು. ಸೊ ಇದು ಫಸ್ಟ್ ಬೆಡ್ರೂಮ್ ಈ ಫ್ಲೋರಲ್ಲಿದೆ ನಿಮಗೆ.
ಆ್ಯಂಡ್ ಅಲ್ಲಿ ವಿಂಡೋಸ್ ಇದೆ ವೆಂಟಿಲೇಷನ್ಗೆ, ಈ ಕಡೆ ಕೂಡ ವಿಂಡೋಸ್ ಕೊಟ್ಟಿದ್ದಾರೆ. ಸೊ 2 ಕಡೆ ಕೂಡ ಕೊಟ್ಟಿದ್ದಾರೆ. ಸೊ ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಇದು ವಾಕ್-ಇನ್ ವಾರ್ಡ್ರೋಬ್ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಮಿರರ್ ಹಾಕಿದ್ದಾರೆ ನೀವು ಡ್ರೆಸ್ಸಿಂಗ್ ಟೇಬಲ್ಗೋಸ್ಕರ. ಆ್ಯಂಡ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಮೇಲ್ ಕೂಡ ನೋಡ್ಬೋದು ನೀವು ಸ್ಟೋರೇಜ್, 2 ಸೈಡ್ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ವಾಕ್-ಇನ್ ವಾರ್ಡ್ರೋಬ್ ಥರ ಮಾಡಿದ್ದಾರೆ. ಸೊ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ನಾವೀಗ ನೆಕ್ಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ಅಗೇನ್ ನೀವು UPSಗೆ ಕೆಳಗಡೆ ಕೂಡ ಪ್ರಾವಿಷನ್ ಇದೆ. ಬಟ್ ಸ್ಟಿಲ್ ನೀವು ಇಲ್ಲಿ ಸ್ಟೋರ್ ಮಾಡಬೇಕಿದ್ರು ಅದಕ್ಕೂ ಮಾಡ್ಬೋದು. ಇಲ್ಲ ಅಂದರೆ ನೀವು ಇದನ್ನು ಸ್ಟೋರೇಜಿಗೆ ಯೂಸ್ ಮಾಡ್ಕೊಬೋದು. ಸೊ ಸ್ಟೆಪ್ಸ್ ಕೆಳಗಡೆ ಇರೋವಂಥ ಜಾಗನ ಅವರು ಸ್ಟೋರೇಜಿಗೆ ಮಾಡಿದ್ದಾರೆ. ಆ್ಯಂಡ್ ನಾವಿಲ್ಲಿ ನೋಡ್ತಿದ್ದೀವಿ ಒಂದು ಬ್ಯೂಟಿಫುಲ್ ಲೈಟ್ ಹಾಕಿ ರೈಲಿಂಗ್ಸನ್ನು ಕೂಡ ನಾರ್ಮಲ್ ಆಗಿ ಬಿಡಬಾರ್ದು ಅಂತ. ಸೊ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆಲ್ಲ ಇಲ್ಲಿ ಸ್ಟೆಪ್ಸ್ ಹತ್ರ ಸೆನ್ಸಾರ್ ಲೈಟ್ಸ್ ಇದೆ. ಸೊ ಕಂಪ್ಲೀಟ್ ನಿಮಗೆ ಸ್ಟೆಪ್ಸ್ಗೂ ಕೂಡ ಫಸ್ಟ್ ಫ್ಲೋರಿಂದ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ಸೊ ಅಗೇನ್ ನೀವಿಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ ಏನು ನೋಡ್ಬೋದು, ನೀವು ಫ್ಯಾಮಿಲಿ ಲಿವಿಂಗ್ ಏರಿಯಾ ಥರ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೊ ಇದು ಕೆಳಗಡೆ ಏನಿತ್ತು ಅದಕ್ಕಿಂತ ಒಂದು ಸ್ವಲ್ಪ ಯುನೀಕ್ ಡಿಸೈನ್ ಇದೆ. ಆ್ಯಂಡ್ ಇಲ್ಲೂ ಕೂಡ ಶೋ ಪೀಸಸ್ ಅರೇಂಜ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ನಿಮಗೆ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಈ ಏರಿಯಾಗೆ ಬೆಳಕು ಬರಲಿ ಅಂತ ಈ ಕಡೆ ವಿಂಡೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ನಿಮಗೆ ಬಾಲ್ಕನಿಗೆ ಎಂಟ್ರೆನ್ಸ್ ಇದೆ. ಸೊ ಒಂದು ಯೂಜ್ ಬಾಲ್ಕನಿ ಸಿಗುತ್ತೆ ಆ ಕಡೆ ಸೈಡ್ ನಿಮಗೆ. ಆ್ಯಂಡ್ ಇದ್ರ ಜೊತೆಗೆ ಅಟ್ಯಾಚ್ ಆಗಿರುವಂಥ ಚಿಲ್ಡ್ರನ್ ರೂಮ್ ಇದೆ ಇಲ್ಲಿ. ಸೊ ನೀವಿಲ್ಲಿ ನೋಡ್ಬೋದು ಸಾಫ್ಟ್ ಕ್ಲೋಜರ್ಸ್ ಹ್ಯೂಜ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಷ್ಟು ಕಂಪ್ಲೀಟ್ ನಿಮಗೆ ಸ್ಟೋರೇಜಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ಕಂಪ್ಲೀಟ್ ಸ್ಟೋರೇಜಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನೀವು ಸ್ಟಡಿ ಟೇಬಲಾಗಿ ಮಾಡ್ಕೊಬೋದು, ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋರು ಇದನ್ನು ಯೂಟಿಲೈಸ್ ಮಾಡ್ಬೋದು. ಸೊ ಅದಕ್ಕೆ ಈ ಕಾರ್ನರ್ನ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ವಿತ್ ಪ್ಲಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಜಾಗದಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಸೊ ಇಲ್ಲಿ ಮಿರರ್ ಅಟ್ಯಾಚ್ ಮಾಡಿದ್ದಾರೆ, ಸ್ಟೋರೇಜ್ ಇದೆ. ಆ್ಯಂಡ್ ಈ ರೂಮಲ್ಲಿ ಕೂಡ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ಮೇಲೆ ಕೂಡ ನೋಡ್ಬೋದು ನೀವು, ಇಲ್ಲೂ ಕೂಡ POP ವರ್ಕ್ಸ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಿಮಗೆ ಮಾಸ್ಟರ್ ಬೆಡ್ರೂಮ್ ಈ ಫ್ಲೋರಲ್ಲಿ ಬರುತ್ತೆ. ನಾವೀಗ ಮಾಸ್ಟರ್ ಬೆಡ್ರೂಮ್ ಎಂಟರ್ ಆಗೋಣ. ಸೊ ಇದು ನಿಮಗೆ ಈ ಪ್ರಾಪರ್ಟಿಯಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್. ಸೊ ನೀವಿಲ್ಲಿ ನೋಡ್ಬೋದು ಇಷ್ಟು ಕಂಪ್ಲೀಟ್ ನಿಮಗೆ ಸ್ಟೋರೇಜಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅಗೈನ್ ಈ ಕಲರ್ಸ್ ಏನು ನಿಮಗೆ ಮನೆ ಪೇಂಟಿಂಗ್ ಆಗಿರ್ಬೋದು, ಡೋರ್ಸ್ಗಾಗಿರ್ಬೋದು ಮ್ಯಾಚ್ ಆಗಲಿ ಅಂತ ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಸೊ ಇದು ನಿಮ್ಗೆ ಯೂಸ್ ಡೋರ್ಸ್ ಬರುತ್ತೆ. ಆ್ಯಂಡ್ ಅಲ್ಲಿ ಸ್ಟೋರೇಜ್ ಮೇಲ್ ಬರುತ್ತೆ. ಸೊ ಈ ಕಡೆ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ನಿಮಗೆ ವಿಂಡೋಸ್ ಇಲ್ಲಿ ಮತ್ತು ಆ ಕಡೆ 2 ವಿಂಡೋಸ್ ಕೊಟ್ಟಿದ್ದಾರೆ. ಸೊ ದಟ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ಗೆ ಮಿರರ್ ಅಟ್ಯಾಚ್ ಮಾಡಿದ್ದಾರೆ. ಅದ್ರ ಹಿಂದೆ ಕೂಡ ಸ್ಟೋರೇಜ್ ಬರುತ್ತೆ. ಸೊ ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಬಾತ್ರೂಮ್ ಅಟ್ಯಾಚ್ ಆಗಿದೆ. ಆ್ಯಂಡ್ TV ಕ್ಯಾಬಿನೆಟ್ ಕೂಡ ಬರುತ್ತೆ ನಿಮಗಿಲ್ಲಿ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ನಿಮಗೆ TV ಕ್ಯಾಬಿನೆಟ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ಇಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಸ್ಟೆಪ್ಸ್ ಹತ್ರ ನಿಮಗೆ ಲೈಟಿಂಗ್ಸು ಸಾಕಾಗಿಲ್ಲ ಅಂತ ಅಂದರೆ ನಿಮಗೆ ನಾರ್ಮಲ್ ಸನ್ಲೈಟ್ ಬೀಳೋದಕ್ಕೆ ಅಂತ ಇಲ್ಲೂ ಕೂಡ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಟೆಪ್ಸ್ ಹತ್ರ ಕತ್ಲೆ ಆಗಲ್ಲ. ಸೊ ನಾವೀಗ ಲಾಸ್ಟ್ ಫ್ಲೋರಲ್ಲಿ ಸೊ ಇದು ಒಂದು ಮಲ್ಟಿಪರ್ಪಸ್ ರೂಮ್ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದನ್ನು ನೀವು ಬೆಡ್ರೂಮ್ ಆಗು ಕನ್ವರ್ಟ್ ಮಾಡ್ಕೊಬೋದು, ಇಲ್ಲ ಹೋಮ್ ಥಿಯೇಟರ್ ಅಥವಾ ಜಿಮ್ಗೆ ಅಥವಾ ಯೋಗ ಮಾಡೋದಕ್ಕೆ ಈ ರೂಮ್ನ ಯೂಸ್ ಮಾಡ್ಕೊಬೋದು. ಸೊ ಇದು ಹೆಂಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗೆ ಬರುತ್ತೆ ಅದ್ರ ಪ್ರಕಾರ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಈ ರೂಮ್ನ ಬಿಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ವಿಂಡೋಸ್ ಅಟ್ಯಾಚ್ ಆಗಿದೆ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ನಾವೀಗ ಟೆರೆಸ್ ಏರಿಯಾದಲ್ಲಿದ್ದೀವಿ.
ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೋಸ್ಕರ ಇಲ್ಲಿ ಒಂದು ಕಲ್ಲು ಕೂಡ ಹಾಕ್ಕೊಟ್ಟಿದ್ದಾರೆ. ಸೊ ಅದನ್ನು ಈ ಏರಿಯಾದಿಂದ ಸಪ್ರೇಟ್ ಮಾಡಿದ್ದಾರೆ, ಸೊ ದಟ್ ಆ ಕಡೆಯಿಂದ ನೀರು ಯಾವುದು ಇಲ್ಲಿ ಬರಬಾರ್ದು ಅಂತ ಸಪ್ರೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸಂಜೆ ಟೈಮ್ ಫ್ಯಾಮಿಲಿ ಬಂದು ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಥವಾ ಏನಾದರೂ ಪಾರ್ಟೀಸ್ ಇತ್ತು, ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು ಅಂದರೂ ಅದನ್ನು ನೀವು ಇಲ್ಲಿ ಅರೇಂಜ್ ಮಾಡ್ಕೊಬೋದು. ಸೊ ನಿಮಗೆ ಮಳೆನೂ ಬರಬಾರ್ದು ಅಂತ ಅಂದ್ಬಿಟ್ಟು ಮೇಲೆ ರೂಫ್ ಕೂಡ ಕವರ್ ಮಾಡಿದ್ದಾರೆ. ಆ್ಯಂಡ್ ಈ ಸೈಡ್ ಓಪನ್ ಬಿಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಮೇಲ್ಗಡೆನೂ ಲೈಟಿಂಗ್ಸ್ ಎಲ್ಲ ಕೊಟ್ಟು ಡೆಕೋರೇಟ್ ಮಾಡಿದ್ದಾರೆ. ಸೊ ನಾವೀಗ ಪ್ರಾಪರ್ಟಿ ಏನು ನೋಡಿದ್ವಿ, ಇದು BDA ಪ್ರಾಪರ್ಟಿ ಇದೆ. ಆ್ಯಂಡ್ ಈ ಪ್ರಾಪರ್ಟಿ ಸುತ್ತಮುತ್ತ ಏನೇನಿದೆ ಅಂತ ನೋಡೋದಾದರೆ ನಿಮ್ಗೆ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ, ಮತ್ತು ಚಿನ್ಮಯ್ ಸ್ಕೂಲ್ ಇದೆ, ಆ್ಯಂಡ್ ಸುಮಾರು ಇಂಜಿನಿಯರಿಂಗ್ ಕಾಲೇಜಸ್ ಇದೆ. RNSIT, JSS, BGS ಕಾಲೇಜ್ ಮತ್ತು ಹಾಸ್ಪಿಟಲ್ ಇದೆ, ಮತ್ತು RV ಕಾಲೇಜ್ ಕೂಡ ಇದೆ. ಸೊ ನಿಮ್ಗೆ ಇಲ್ಲಿ ಆಪೋಸಿಟ್ ಸೈಡಲ್ಲಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ಪಾರ್ಕ್ ಕೂಡ ಇದೆ. ಆ್ಯಂಡ್ ನಿಮಗೆ ಮೆಟ್ರೋ ಸ್ಟೇಷನ್, ಕೆಂಗೇರಿ ಮೆಟ್ರೋ ಸ್ಟೇಷನ್ ತುಂಬ ನಿಯರ್ ಬೈ ಇದೆ. ಸೊ ನಿಮಗೆ ಈ ಪ್ರಾಪರ್ಟಿಯಿಂದ ನಿಯರ್ ಬೈ ನೈಸ್ ಟೋಲ್ ಇದೆ, ಸೋಂಪುರ ಟೋಲ್ ಸಿಗುತ್ತೆ. ಅಲ್ಲಿಂದ ನೀವು ಬ್ಯಾಂಗ್ಳೂರ್ ಯಾವ ಕಾರ್ನರ್ ಬೇಕಾದರೂ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.